ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಾ ಇದೆ. ಇದಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಳೆದ ಈಗ 31, 32ನೇ ಕಂತಿನ ಹಣ ಈಗ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ನಿರಂತರವಾಗಿ ನಾವು ಅಪ್ಡೇಟ್ಸ್ಗಳನ್ನ ನಿಮಗೆ ಹಣ ಬಿಡುಗಡೆ ಆಗೋದಕ್ಕಿಂತ ಮೊದಲೇ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಈಗ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಿದೆ. ಅದನ್ನ ನಾವು ಸುಮ್ಮನೆ ಹೇಳ್ತಾ ಇಲ್ಲ, ನಿಮಗೆ ಎರಡು ಮುಖ್ಯವಾದ ಪ್ರೂಫ್ ಅನ್ನ ತೋರಿಸ್ಬಿಟ್ಟೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ನಿಮಗೆ 2,000 ಪ್ಲಸ್ 2,000 ಪ್ಲಸ್ 2,000 6,000 ರೂಪಾಯಿ ನಿಮ್ಮ ಖಾತೆಗೆ ಸದ್ಯದಲ್ಲೇ ಜಮಾ ಆಗ್ತಾ ಇದೆ. ಈಗ ನಿರಂತರವಾಗಿ ಕೂಡ ಜಮಾ ಆಗ್ತಾ ಇದೆ. ಇದೆಲ್ಲ ಹೇಗೆ ಸಾಧ್ಯ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು 2-3 ನಿಮಿಷದಲ್ಲಿ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಖುಷಿಯಲ್ಲಿ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಿಮಗೆ ನಾನು ಒಂದು ಸ್ಕ್ರೀನ್ ಶಾಟ್ ತೋರಿಸ್ಬಿಟ್ಟೆ ನಿಮಗೆ ಹೇಳುವಂತ ಕೆಲಸ ಮಾಡ್ತೀನಿ. ಈಗ ಆಲ್ರೆಡಿ ನಿಮಗೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ 31ನೇ ಕಂತಿಂದ ಹೇಳ್ಬಿಡ್ತೀನಿ. ಜುಲೈ 1ನೇ ತಾರೀಕೆ ಈಗ ಮೊದಲೆಲ್ಲ DBT ಕರ್ನಾಟಕ ಆ್ಯಪಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಹಣ ಬಿಡುಗಡೆ ಶುರು ಆದ್ಮೇಲೆ ಹಣ ಯಾವ ದಿನಾಂಕಕ್ಕೆ ನಿಮ್ಮ ಖಾತೆಗೆ ಜಮಾ ಆಗ್ತಿತ್ತು ಅಂತ ತೋರಿಸ್ತಾ ಇತ್ತು. ಬಟ್ ಇವಾಗ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ DBT ಕರ್ನಾಟಕ ಆ್ಯಪಲ್ಲಿ ಹಣ ನಿಮಗೆ ಬಿಡುಗಡೆ ಆಗೋದಕ್ಕಿಂತ ಮೊದಲೇ ಆ ಕಂತು ನಿಮಗೆ ಫಸ್ಟ್ DBTಯಲ್ಲಿ ಶೋ ಆಗ್ತಾ ಇದೆ. ಇದು DBTಯಲ್ಲಿ ಅಪ್ಡೇಟ್ ಆಗಿದೆ. ಹೊಸ ವರ್ಷನ್ DBT ಆ್ಯಪ್ ಬಂದಿದೆ ಇವಾಗ. DBT ಕರ್ನಾಟಕ ಆ್ಯಪು ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಹಳೆ ವರ್ಷನ್ ಇದ್ರೆ ಅದನ್ನ ಡಿಲೀಟ್ ಮಾಡಿಬಿಟ್ಟು ಹೊಸ ವರ್ಷನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಈಗ ನಾನು ನಿಮಗೆ 31ನೇ ಕಂತು ಬಿಡುಗಡೆ ಆಗಿದ್ದು ಜುಲೈ 16ನೇ ತಾರೀಕು, DBTಯಲ್ಲಿ ಶೋ ಆಗಿದ್ದು ಜುಲೈ 1ನೇ ತಾರೀಕು. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ನಾನು 31 ಅಂತಲೂ ಕೂಡ ಆ ಒಂದು ಸ್ಕ್ರೀನ್ ಶಾಟಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದಾದ ನಂತರ 32ನೇ ಕಂತು DBTಯಲ್ಲಿ ಶೋ ಆಗಿದ್ದು 27ನೇ ತಾರೀಕು, ಜುಲೈ 27ನೇ ತಾರೀಕು ಶೋ ಆಗಿದೆ. ಅದು ಬಂದ್ಬಿಟ್ಟು ಜಮಾ ಬಿಡುಗಡೆ ಶುರುವಾಗಿದ್ದು ಆಗಸ್ಟ್ 4ನೇ ತಾರೀಕಿಂದ. ಓಕೆನಾ, ಆಗಸ್ಟ್ 4ನೇ ತಾರೀಕಿಂದ 32ನೇ ಕಂತಿನ ಹಣ ಬಿಡುಗಡೆ ಶುರು ಆಯಿತು. ಅದು DBTಯಲ್ಲಿ ಶೋ ಆಗ್ತಾ ಇದ್ದಿದ್ದು 27 ಜುಲೈ, 22 ಜುಲೈ, 25 ಜುಲೈ, ಈ ರೀತಿ ಬೇರೆ ಬೇರೆಯವರಿಗೆ ಒಂದೊಂದು ಡೇಟ್ ತೋರಿಸ್ತಾ ಇತ್ತು. ಇವಾಗ ಆಗಸ್ಟ್ ತಿಂಗಳು 7ನೇ ತಾರೀಕು, ಆಗಸ್ಟ್ 7ನೇ ತಾರೀಕು ತೋರಿಸ್ತಾ ಇದೆ 33ನೇ ಕಂತಿನ ಹಣ ಈಗ ಆಲ್ರೆಡಿ DBTಯಲ್ಲಿ ಶೋ ಆಗ್ತಾ ಇದೆ. ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಇದು ಖಂಡಿತವಾಗ್ಲೂ ನಿಮಗೇನಾದ್ರೂ ಆಗಸ್ಟ್ ತಿಂಗಳಲ್ಲಿ ಯಾವ್ದಾದ್ರು ಕಂತು ಡಿಸ್ಪ್ಲೇ ಆಗ್ತಾ ಇದೆ ಅಂದ್ರೆ ಅದು 33ನೇ ಕಂತಿನ ಹಣ ಈಗ ಜಮಾ ಆಗಿರುವ ದಿನಾಂಕ ತೋರಿಸ್ತಾ ಇಲ್ಲ. ಈಗ ನಿಮಗೆ ಅಡ್ವಾನ್ಸ್ ಆಗಿ ನಿಮಗೆ DBT ಹಣ ಬಂದಿರುವಂತಹ ಸ್ಟೇಟಸ್ ಅನ್ನು ತೋರಿಸ್ತಾ ಇದೆ. ಹಾಗಾಗಿ ಆಗಸ್ಟ್ 7ನೇ ತಾರೀಕು ಏನು ಸ್ಕ್ರೀನಲ್ಲಿ ತೋರಿಸ್ತಾ ಇದೆಯಲ್ಲ ಅದು ನಿಮಗೆ 33ನೇ ಕಂತಿನ ಹಣ. ಇದೇ ರೀತಿ 31, 32 ಕೂಡ ತೋರಿಸಿದ್ದು, 33 ಇದೇ ರೀತಿ ತೋರಿಸ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಖಾತೆಗೂ ಶೀಘ್ರದಲ್ಲೇ 33ನೇ ಕಂತಿನ ಹಣ ಜಮಾ ಆಗುತ್ತೆ. ನಿಮಗೇನಾದ್ರೂ 31ನೇ ಕಂತು ಬಂದಿಲ್ಲ ಅಂದ್ರೆ 31, 32, 33 ಒಟ್ಟು 6,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ ಕೇಸ್ ನಿಮ್ಗೇನಾದ್ರೂ 31ನೇ ಕಂತಿನ ಹಣ ಬಂದಿತ್ತು, 32ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 4,000 ರೂಪಾಯಿ ಜಮಾ ಆಗುತ್ತೆ. 31, 32 ಬಂದಿತ್ತು ಅಂದ್ರೆ 33ನೇ ಕಂತಿನ ಜೊತೆಲಿ 2,000 ರೂಪಾಯಿ ಜಮಾ ಆಗುತ್ತೆ. ಓಕೆನಾ, ಹಾಗಾಗಿ ಈಗ 3 ಕಂತುಗಳು ರಿಲೀಸ್ ಆಗಕ್ಕೆ ಶುರು ಆಗುತ್ತೆ. ಈಗ 2 ಕಂತುಗಳು ಜಮಾ ಆಗ್ತಾ ಇದೆ. 33ನೇ ಕಂತಿನ ಹಣ ಕೂಡ ನಿಮಗೆ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಇದೊಂದು ಪಾರ್ಟ್. ಆದ್ರೆ ಇನ್ನೊಂದು ಪಾರ್ಟ್ ಏನಪ್ಪಾ ಅಂದ್ರೆ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ಗುಳಿಗೌಡ ಅವರು ಪತ್ರಿಕಾ ವರದಿನೂ ಕೂಡ ಬಂದಿದೆ. ಈಗ ಆಲ್ರೆಡಿ 33ನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಇಲ್ಲಿ DBTಯಲ್ಲಿ ಶೋ ಆಗ್ತಾ ಇದೆ 33ನೇ ಕಂತು, ಒಂದ್ ಕಡೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದನೂ ಕೂಡ ಅಪ್ಡೇಟ್ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಹಬ್ಬದ ದಿನಗಳು ಸಹ ಬರ್ತಾ ಇದೆ. ಒಟ್ಟು 6,000 ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಶೀಘ್ರದಲ್ಲೇ ಜಮಾ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಆಲ್ರೆಡಿ 2,000 ಜಮಾ ಆಗಿದೆ, ಕೆಲವೊಂದಿಷ್ಟು ಜನರಿಗೆ 4,000 ಜಮಾ ಆಗಿದೆ, ಕೆಲವೊಂದಿಷ್ಟು ಜನರಿಗೆ 31, 32 ಬಂದಿಲ್ಲ ಅಂದ್ರೆ 6,000 ರೂಪಾಯಿ ನಿಮ್ಮ ಖಾತೆಗೂ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಭರ್ಜರಿ ಗುಡ್ ನ್ಯೂಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.